ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ವಿಡಿಯೋ. ಇವತ್ತು ಸ್ವಲ್ಪ ಗ್ಲ್ಯಾಮ್ರಸ್ ಲುಕ್ ತೋರಿಸ್ತದೆ, ಸ್ವಲ್ಪ ಬೋಲ್ಡ್ ಐ ಮೇಕಪ್ ಹಾಗೆ ಲಿಪ್ ಕಲರ್ ಎಲ್ಲ ಇರ್ತದೆ. ಸೊ ಫಸ್ಟ್ ಸ್ಟಾರ್ಟ್ ಮಾಡುವ ಮಾಯ್ಶ್ಚರೈಸರಿಂದ. ಇಲ್ಲಿ ನಾನು ಪಾಂಡ್ಸ್ ಸೂಪರ್ ಲೈಟ್ ಜೆಲ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೇನೆ. ಇದು ತುಂಬ ಲೈಟ್ ವೆಯ್ಟ್ ಮಾಯ್ಶ್ಚರೈಸರ್. ಯಾರ್ದೆಲ್ಲ ಕಾಂಬಿನೇಷನ್ ಅಥವಾ ಆಯಿಲಿ ಸ್ಕಿನ್ ಟೈಪ್ ಎಲ್ಲ ಇದ್ದರೆ ಅವ್ರಿಗೆ ಇದು ಒಳ್ಳೆ ಸೂಟ್ ಆಗ್ತದೆ. ನನಗೆ ಸೂಟ್ ಆಗಿದೆ, ಆಯಿತಾ. ನೆಕ್ಸ್ಟ್ ಈಗ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೇನೆ. ಇದು ಪೋರ್ ಮಿನಿಮೈಸರ್ ಪ್ರೈಮರ್ ಇನ್ಸೈಟಿಂದ. ಇದು ಒಂದು ಸಣ್ಣ ಟೈನಿ ಬಿಟ್, ನಾನು ಯೂಶ್ವಲಿ ಎಷ್ಟು ತಗೊಳ್ತೇನೆ ಅಷ್ಟನ್ನೇ ತಗೊಂಡಿದ್ದೇನೆ. ಮತ್ತು ಇದನ್ನು ಎಲ್ಲೆಲ್ಲಿ ನಮಗೆ ಸ್ವಲ್ಪ ಫೇಸ್ ಆಯಿಲಿ ಅಂತ ಕಾಣ್ಬೋದು ಅಲ್ಲಿ ಎಲ್ಲ ಇದನ್ನು ನಾನು ಹೀಗೆ ಹಚ್ಕೊಂಡು ಇದನ್ನು ಅಪ್ಲೈ ಮಾಡ್ತಾ ಇದ್ದೇನೆ, ಆಯಿತಾ. ಫುಲ್ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಆಮೇಲೆ ಅದು ಫುಲ್ ಫೇಸ್ಗೆ ಸ್ಪ್ರೆಡ್ ಆಗ್ತದೆ, ಸ್ವಲ್ಪ ಅಮೌಂಟೇ ಸಾಕಾಗ್ತದೆ. ಮತ್ತು ಹೀಗೆ ಕಣ್ಣು ಕೆಳಗೆಲ್ಲ ನೀವು ಅಪ್ಲೈ ಮಾಡಿದರೆ ಈ ಕ್ರೀಸಲ್ಲಿ ಎಲ್ಲ ಸೆಟಲ್ ಆಗೋದು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತದೆ. ಕಂಪ್ಲೀಟ್ ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ಸ್ವಲ್ಪ ಕಡಿಮೆ ಆದಾಗಿರ್ತದೆ. ಈಗ ನಾನು ಫುಲ್ ಸ್ಪ್ರೆಡ್ ಮಾಡಿದ್ದೇನೆ. ನೆಕ್ಸ್ಟ್ ಈಗ ಇದು ಆಪ್ಷನಲ್, ನೀವು ಇದ್ದರೆ ಯೂಸ್ ಮಾಡ್ಬೋದು ಯಾವುದಾದ್ರೂ ಇಲ್ಯುಮಿನೇಟರ್ ಕ್ರೀಮ್. ಇಲ್ಲಿ ನಾನು ಲ್ಯಾಕ್ಮಿಯಿಂದ ಯೂಸ್ ಮಾಡ್ತಿದ್ದೇನೆ. ಇದು ಸಹ ಅಷ್ಟೇ ನೋಡಿ, ಸ್ವಲ್ಪ ನಾನು ತಗೊಂಡಿದ್ದೇನೆ ಅಷ್ಟೇ, ಜಾಸ್ತಿ ಬೇಡ. ಸ್ವಲ್ಪ ಗ್ಲೋಯಿಂಗ್ ಆಗಿ ಕಾಣಿಸ್ತದೆ ನಮ್ಮ ಬೇಸ್ ಆಫ್ಟರ್ ಮೇಕಪ್, ಅದಕ್ಕೋಸ್ಕರ ಇದನ್ನು ಅಪ್ಲೈ ಮಾಡಿದ್ದು. ನೀವು ಬೇಕಂದರೆ ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಟೋಟಲಿ ಅಪ್ ಟು ಯು. ಇದನ್ನು ಅಷ್ಟೇ ಫುಲ್ ಫೇಸ್ಗೆ ನಾನು ಸ್ಪ್ರೆಡ್ ಔಟ್ ಮಾಡ್ತಾ ಇದ್ದೇನೆ. ನೋಡಿ ಆ ಗ್ಲೋ ನಿಮ್ಗೆ ಈಗ ಏನು ಕಾಣಿಸ್ತದೆ, ಮೇಕಪ್ ಆದಮೇಲೂ ಸೇಮ್ ಗ್ಲೋನೇ ಕಾಣಿಸ್ತದೆ. ನೆಕ್ಸ್ಟ್ ಇಲ್ಲಿ ಶುಗರಿಂದ ನಾನು ಒಂದು ಫೌಂಡೇಶನ್ ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ ನನ್ನ ಶೇಡ್ ಚೋಕುಚೀನೋ ಅಂತ, ಶೇಡ್ ನಂಬರ್ 30. ಇದು ನಂದು ಎಕ್ಸಾಕ್ಟ್ ಮ್ಯಾಚ್. ನನಗೆ ಸೂಪರಾಗಿ ಇದು ಸೂಟ್ ಆಗ್ತದೆ, ಅಂದರೆ ಮ್ಯಾಚ್ ಆಗ್ತದೆ ನನ್ನ ಸ್ಕಿನ್ ಟೋನ್ಗೆ, ಆಯಿತಾ. ಇದರಲ್ಲಿ ಒಂದು ಸೈಡ್ ಬ್ರಷ್ ಕೊಟ್ಟಿರ್ತಾರೆ, ಬಟ್ ಅದು ತುಂಬ ಹಾರ್ಡ್, ಅದರಲ್ಲಿ ಬ್ಲೆಂಡ್ ಮಾಡೋದು ಸ್ವಲ್ಪ ಕಷ್ಟನೇ ಹೇಳ್ಬೋದು. ಅದು ಎಕ್ಸ್ಟ್ರೀಮ್ ಹಾರ್ಡ್ ಆಯಿತು. ಹಾರ್ಡ್ ಇರಬೇಕು ಬ್ಲೆಂಡಿಂಗ್ ಬ್ರಷ್, ಅದು ಅಷ್ಟೊಂದಲ್ಲ. ಈಗ ನಾನು ಇದನ್ನು ನೋಡಿ ಹೀಗೆ ಫುಲ್ ಅಪ್ಲೈ ಮಾಡ್ತೇನೆ. ಮತ್ತು ಇದನ್ನು ಒಂದು ಬ್ರಷ್ ಹೆಲ್ಪಿಂದ ಸ್ಪ್ರೆಡ್ ಮಾಡುವ. ಈಗ ನಾನು ಫೇಸಸ್ ಕ್ಯಾನಡಾಯಿಂದ ಈ ಫಿಕ್ಸರ್ನ ಯೂಸ್ ಮಾಡ್ತಾ ಇದ್ದೇನೆ, ಯಾಕಂದರೆ ಸ್ಟಿಕ್ ಫೌಂಡೇಶನ್ ಸ್ವಲ್ಪ ಥಿಕ್ಕಾಗಿ ಇರ್ತದೆ. ಅದನ್ನು ಈಸಿಯಾಗಿ ಬ್ಲೆಂಡ್ ಮಾಡಬೇಕಾದ್ರೆ ನೀವೇನಾದರೂ ಹೀಗೆ ಮಿಸ್ಟ್ ಅಪ್ಲೈ ಮಾಡಬೇಕಾಗ್ತದೆ. ನಾನಿಲ್ಲಿ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ಕೊಂಡಿದ್ದೇನೆ. ಹಾಗೆ ಒಂದು ಬ್ಲೆಂಡಿಂಗ್ ಬ್ರಷ್ ಹೆಲ್ಪಿಂದ ಇದನ್ನು ಬ್ಲೆಂಡ್ ಮಾಡ್ತಾ ಇದ್ದೇನೆ. ಡ್ಯಾಬಿಂಗ್ ಮೋಷನಲ್ಲಿ ಇರಬೇಕು, ಹಾಗೆ ಸ್ವಲ್ಪ ಸ್ವೈಪಿಂಗ್ ಮೋಷನ್ ನೀವು ಯೂಸ್ ಮಾಡ್ಬೋದು, ಬಟ್ ಮೇಜರ್ಲಿ ಡ್ಯಾಬ್ ಮಾಡಬೇಕು. ನೋಡ್ಬೋದು ನೀವು ಎಷ್ಟು ಎಕ್ಸಾಕ್ಟಾಗಿ ಮ್ಯಾಚ್ ಆಗ್ತಾಯಿದೆ ನನ್ನ ಸ್ಕಿನ್ಗೆ. ಹಾಗೆಯೇ ಅಂಡರ್ ಐ ಏರಿಯಾ ಎಲ್ಲ ನಾನು ಸ್ಕಿಪ್ ಮಾಡ್ತಾ ಇದ್ದೇನೆ, ಫೌಂಡೇಶನ್ ಅಪ್ಲೈ ಮಾಡಲಿಲ್ಲ, ಯಾಕಂದರೆ ಅಲ್ಲಿಗೆ ನಾವು ಕನ್ಸಿಲರ್ ಯೂಸ್ ಮಾಡುವ. ಕನ್ಸಿಲರ್ ನಾನು ಸೇಮ್ ಬ್ರ್ಯಾಂಡ್ ಶುಗರಿಂದನೇ ಯೂಸ್ ಮಾಡ್ತಾ ಇದ್ದೇನೆ. ಇದರಲ್ಲೂ ಅಷ್ಟೇ ಚೋಕುಚೀನೋ ನನ್ನ ಶೇಡ್, ಇದು ನನ್ನ ಎಕ್ಸಾಕ್ಟ್ ಮ್ಯಾಚ್, ಆಯಿತಾ. ಇದನ್ನು ನಾನು ಅಂಡರ್ ಐಗೆ ನಾವೇನು ಫೌಂಡೇಶನ್ ಅಪ್ಲೈ ಮಾಡಿರಲಿಲ್ಲ ನೋಡಿ, ಅಲ್ಲಿ ಎಲ್ಲ ಇದನ್ನು ಅಪ್ಲೈ ಮಾಡ್ತೇನೆ. ಹಾಗೆ ಐ ಲಿಡ್ಗೂ ನಾನು ಅಪ್ಲೈ ಮಾಡ್ತೇನೆ, ಯಾಕಂದರೆ ಡಿಸ್ಕಲರೇಷನ್ ಏನು ನೋಡ್ತಾ ಇದ್ದೀರಾ ನೀವು, ಅದು ಈಸಿಯಾಗಿ ಹೈಡ್ ಆಗ್ತದೆ. ಜಾಸ್ತಿ ಇಲ್ಲ ಅಂದರೆ ನಿಮ್ಮದೇನಾದರೂ ತುಂಬ ಪಿಗ್ಮೆಂಟೆಡ್ ಐಲಿಡ್ಸ್ ಇತ್ತು ಅಥವಾ ಅಂಡರ್ ಐ ಎಲ್ಲ ಇತ್ತು ಹೇಳಿದರೆ, ಒಂದು ಅಂಡರ್ ಐ ಡಾರ್ಕ್ ಸರ್ಕಲ್ ಇತ್ತು ಹೇಳಿದರೆ, ಆಗ ನೀವು ಕಲರ್ ಕರೆಕ್ಟರ್ನ ಯೂಸ್ ಮಾಡಬೇಕಾಗ್ತದೆ. ಈಗ ಒಂದು ಕನ್ಸಿಲರ್ ಬ್ರಷ್ ಹೆಲ್ಪಿಂದ ನಾನು ಬ್ಲೆಂಡ್ ಮಾಡ್ತಾ ಇದ್ದೇನೆ. ಇದು ಒಳ್ಳೆ ಕನ್ಸಿಲರ್, ಒಳ್ಳೆ ಕನ್ಸಿಸ್ಟೆನ್ಸಿ ಉಂಟು, ಫಾರ್ಮುಲಾ ತುಂಬ ಒಳ್ಳೆಯದುಂಟು, ಈಸಿಲಿ ಬ್ಲೆಂಡ್ ಆಗ್ತದೆ. ಹಾಗೆ ತುಂಬ ಲಿಕ್ವಿಡ್ ಸೈಡು ಇಲ್ಲ, ಸ್ವಲ್ಪ ಥಿಕ್ ಒಂದು ಕನ್ಸೀಲರ್ ಇದು ಶುಗರಿಂದ, ಆಯಿತಾ. ಒಂದು ಸತಿ ಬ್ಲೆಂಡ್ ಆದಮೇಲೆ ಈ ಥರ ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡೋದ್ರಿಂದ ಈವನ್ ಆಗಿ ಕಾಣಿಸ್ತದೆ, ಅಂದರೆ ಬ್ರಷ್ ಸ್ಟ್ರೋಕ್ಸ್ ಏನಾದರೂ ಇದ್ದರೆ ಅದು ಅವಾಯ್ಡ್ ಆಗ್ತದೆ. ಹಾಗೆ ತುಂಬ ಸೀಮ್ಲೆಸ್ ಆಗಿ ಬ್ಲೆಂಡಿಂಗ್ ಕೊಡ್ತದೆ. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಪೌಡರಿಂದ ಸೆಟ್ ಮಾಡೋ ಮುಂಚೆ ಈ ಥರ ನಾವು ಬ್ಲೆಂಡ್ ಮಾಡೋದು ತುಂಬ ಒಳ್ಳೆಯದು. ಕ್ರೀಸಸಲ್ಲಿ ಅದು ಸೆಟ್ಲ್ ಆಗಿದ್ದರೆ ಅದೂ ಕ್ಲಿಯರ್ ಆಗ್ತದೆ ಅಂತ. ನೆಕ್ಸ್ಟ್ ಸ್ಟೆಪ್ ಅಷ್ಟೇ ಆಪ್ಷನಲ್. ಇಲ್ಲಿ ನಾನು ಇನ್ಸೈಟಿಂದ ಡೋ ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಕಾಂಟೋರ್ ಶೇಡ್ ನಾನು ಒಂದು ಬ್ರಷ್ ಹೆಲ್ಪಿಂದ ಅಪ್ಲೈ ಮಾಡ್ತಾ ಇದ್ದೇನೆ, ಆಯಿತಾ. ಇಲ್ಲೀಗ ನಮ್ಮ ಫುಲ್ ಫೇಸ್ ತುಂಬ ಒಂಥರ ವಾಶ್ ಆಫ್ ಅದಕ್ಕೆ ಕಾಣಿಸ್ತಾ ಉಂಟಲ್ಲ, ಅದನ್ನು ನಾವು ಸ್ವಲ್ಪ ಕಲರ್ಸ್ ವಾಪಸ್ ತರಬೇಕಂತ ಹೇಳಿದರೆ ಈ ಥರ ಕಾಂಟೋರ್ ಮಾಡಿದರೆ ಒಳ್ಳೆಯದು. ನೀವು ಕಾಂಟೋರ್ ಬೇಡ ಅಂದರೆ ಬ್ರಾನ್ಸರ್ ಮಾಡ್ಬೋದು, ಪೌಡರ್ ಬ್ರಾನ್ಸಿಂಗ್ ಪೌಡರ್ ಹೆಲ್ಪಿಂದ ನೀವು ಬ್ರಾನ್ಸ್ ಮಾಡ್ಬೋದು, ಅಥವಾ ಹೀಗೆ ಕಾಂಟೋರ್ನು ಯೂಸ್ ಮಾಡ್ಬೋದು, ನಿಮ್ಮಿಷ್ಟ. ಇದನ್ನು ಜಾ ಲೈನ್ಗೆ ಮತ್ತು ಇಲ್ಲಿ ಹೇರ್ ಲೈನ್ ನೋಡಿ ನಾವು ಫೌಂಡೇಶನ್ ಬ್ಲೆಂಡ್ ಮಾಡಿದ್ವಲ್ಲ ಅಲ್ಲಿ ಇದನ್ನು ಅಪ್ಲೈ ಮಾಡ್ತೇನೆ. ಹಾಗೆ ಮೂಗು ಸ್ವಲ್ಪ ಕಾಂಟೋರ್ ಮಾಡ್ತಾ ಇದ್ದೇನೆ. ಇದು ಹೀಗೆ ಮಾಡೋದ್ರಿಂದ, ಈ ಟೆಕ್ನಿಕ್ ಯೂಸ್ ಮಾಡೋದ್ರಿಂದ
ನೋಸ್ ಕಾಂಟೂರ್ ತುಂಬ ಈಸಿಯಾಗಿ ಆಗ್ತದೆ ನೋಡಿ, ಬೆರಳ ಹೆಲ್ಪಿಂದಾನೇ ನೀವು ಬ್ಲೆಂಡ್ ಮಾಡ್ಬೋದು. ಅಪ್ಲೈ ಮಾಡೋದಷ್ಟೇ ಬ್ರಷಿಂದ. ನೆಕ್ಸ್ಟ್ ಇಲ್ಲಿ ಒಂದು ಕ್ರೀಮ್ ಬ್ಲಷ್ನ ನಾನು ಯೂಸ್ ಮಾಡ್ತಾ ಇದ್ದೇನೆ. ಇದು ಸ್ವಿಸ್ ಬ್ಯೂಟಿಯಿಂದ. ನಾನು ಪ್ರಾಡಕ್ಟ್ಸ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಚೆಕ್ ಮಾಡಿ. ಇದು ತುಂಬ ಒಳ್ಳೆ ಶೇಡ್. ಹಾಗೆ ನಾನು ಅಪ್ಲೈ ಮಾಡ್ತಾ ಇದ್ದಾಗ ಇದರ ಸ್ಮೆಲ್ ಮೇಲೆ ಗಮನ ಹೋಯಿತು. ತುಂಬ ಒಳ್ಳೆಯ ಒಂದು ಬಬಲ್ ಗಮ್ ಫ್ಲೇವರ್ ಅಂತ ಹೇಳ್ಬೋದು ಇದರದು. ತುಂಬ ಚೆನ್ನಾಗಿತ್ತು ಸ್ಮೆಲ್ ಮಾತ್ರ ಇದರದ್ದು, ಆಯಿತಾ. ಹಾಗೆ ಒಂದು ಲೈಟ್ ಇದು ನಿಮಗೆ ಫ್ಲಶ್ ಲುಕ್ ಕೊಡ್ತದೆ, ಏನು ಫ್ಲಶಿ ಲುಕ್ ಕೊಡ್ತದೆ ನಿಮ್ಮ ಮುಖಕ್ಕೆ. ನೆಕ್ಸ್ಟ್ ಇಲ್ಲಿ ನಾನು ಪಾಂಡ್ಸಿಂದ ಈ ಫೇಸ್ ಪೌಡರ್ನ ಯೂಸ್ ಮಾಡ್ತಿದ್ದೇನೆ. ಇದು ಪಿಂಕ್ ಶೇಡಲ್ಲಿ ಉಂಟು. ಇದರಿಂದ ನಾನು ಇಲ್ಲೆಲ್ಲ ಕನ್ಸಿಲರ್ ಅಪ್ಲೈ ಮಾಡಿದ್ವಿ ಮೇನಾಗಿ, ಅಲ್ಲಿ ನಾನು ಫೇಸ್ ಸೆಟ್ ಮಾಡ್ತೇನೆ. ಅದಾದಮೇಲೆ ಫುಲ್ ಫೇಸ್ಗೆ ಒಂದು ಸತಿ ಡಸ್ಟ್ ಮಾಡ್ತೇನೆ ಪೌಡರ್ನ ಬ್ರಷ್ ಹೆಲ್ಪಿಂದ. ನೆಕ್ಸ್ಟ್ ಇಲ್ಲಿ ವೆಟ್ ಆ್ಯಂಡ್ ವೈಲ್ಡ್ ಇದು ಬ್ರೋ ಕಿಟ್ನ ಯೂಸ್ ಮಾಡಿಕೊಂಡು ಐಬ್ರೋಸ್ನ ಫಿಲ್ ಮಾಡ್ತಾ ಇದ್ದೇನೆ. ಇದರಲ್ಲಿ 2 ಶೇಡ್ ಬರ್ತದೆ, ನಿಮ್ಗೆ ಯಾವ್ದು ಸೂಟೇಬಲ್ ಅದನ್ನು ನೀವು ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ರೆವಲ್ಯೂಷನ್ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೇನೆ. ಅದರಲ್ಲಿ ಲೈಟ್ ಬ್ರೌನ್ ಶೇಡಿಂದ ಫಸ್ಟ್ ಕ್ರೀಸ್ ಲೈನ್ನ ಡಿಫೈನ್ ಮಾಡ್ತಾ ಇದ್ದೇನೆ, ಆಯಿತಾ. ಒಂದು ಕ್ರೀಸಲ್ಲಿ ಏನು ನಮ್ಮ ಸ್ಕಿನ್ನಲ್ಲಿ ಇದು ಬ್ಲೆಂಡ್ ಆಗಿದೆ ಅಂತ ಇರಬೇಕು. ನೆಕ್ಸ್ಟ್ ಈ 2 ಪಿಂಕ್ ಶೇಡ್ನ ಯೂಸ್ ಮಾಡಿಕೊಂಡು ನಾನು ಹೇಲೋ ಐ ಲುಕ್ ಕ್ರಿಯೇಟ್ ಮಾಡ್ತಾ ಇದ್ದೇನೆ. ಹೇಲೋ ಐಸ್ ತುಂಬ ಸಿಂಪಲ್, ಜಾಸ್ತಿ ನಿಮಗೆ ಕೆಲಸ ಇಲ್ಲ ನೋಡಿ. ಕಲರ್ನ ಆ ಕಡೆ ಈ ಕಡೆ ಕಾರ್ನರಲ್ಲಿ ಮತ್ತು ಔಟರ್ ಕಾರ್ನರಲ್ಲಿ, ಇನ್ನರ್ ಕಾರ್ನರ್ ಆ್ಯಂಡ್ ಔಟರ್ ಕಾರ್ನರಲ್ಲಿ ಅಪ್ಲೈ ಮಾಡೋದು. ನೆಕ್ಸ್ಟ್ ಯಾವುದೇ ಶಿಮ್ಮರ್ ಶೇಡ್ ನಿಮ್ಮ ಡ್ರೆಸ್ಗೆ ಸೂಟ್ ಆಗೋವಂಥದ್ದನ್ನ ಸೆಂಟರ್ ಲಿಡ್ಡಲ್ಲಿ ಅಪ್ಲೈ ಮಾಡೋದು. ಇಷ್ಟೇ ಹೇಲೋ ಐಸ್ ಅಂದರೆ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತದೆ ಓವರಾಲ್ ಐ ಲುಕ್. ನೆಕ್ಸ್ಟ್ ಸೇಮ್ ಪಿಂಕ್ ಶೇಡ್ ಏನು ಯೂಸ್ ಮಾಡಿದ್ವಲ್ಲ 2, ಅದನ್ನು ಮಿಕ್ಸ್ ಮಾಡ್ಕೊಂಡು ನಾನು ಲೋವರ್ ಲ್ಯಾಶ್ ಲೈನಲ್ಲಿ ಅಪ್ಲೈ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಇಲ್ಲಿ ಒಂದು ಕಾಜಲ್ ಹೆಲ್ಪಿಂದ ಸ್ಟೇಸ್ ಅಂತ ಒಂದು ಬ್ರ್ಯಾಂಡಿಂದ ಕಾಜಲ್ನ ನಾನು ವಾಟರ್ ಲೈನ್ಗೆ ಅಪ್ಲೈ ಮಾಡ್ತಾ ಇದ್ದೇನೆ. ಹಾಗೆಯೇ ಇದನ್ನು ಒಂದು ಸ್ಮಜ್ಡ್ ಐಲೈನರ್ ಲುಕ್ ಕೊಡುವ ಅಂತ ಲೈನರ್ ಆಗು ಅಪ್ಲೈ ಮಾಡ್ತಾ ಇದ್ದೇನೆ. ರ್ಯಾಂಡಮ್ ಆಗಿ ಅಪ್ಲೈ ಮಾಡ್ಬೋದು. ಆಮೇಲೆ ಒಂದು ಆ್ಯಂಗಲ್ಡ್ ಬ್ರಷ್ ಹೆಲ್ಪಿಂದ ಹೀಗೆ ಬ್ಲೆಂಡ್ ಮಾಡಿದರೆ ಈಸಿಯಾಗಿ ಇದು ಒಂದು ಸ್ಮಜ್ಡ್ ಐ ಲುಕ್ ಕೊಡ್ತದೆ, ತುಂಬ ಚೆನ್ನಾಗಿ ಕಾಣಿಸ್ತದೆ ಇದು. ನೆಕ್ಸ್ಟ್ ZM ಬ್ರ್ಯಾಂಡಿಂದ ಮಸ್ಕಾರ ಯೂಸ್ ಮಾಡ್ತಿದ್ದೇನೆ, ಬ್ಲಿಂಕಿಟ್ ಮಸ್ಕಾರ. ಒಳ್ಳೆ ಮಸ್ಕಾರ ಇದು, ಹಾಗೆ ಅಫೋರ್ಡೆಬಲ್ ರೇಂಜಲ್ಲೇ ಬರ್ತದೆ. ಇದನ್ನು ನಾನು ಚೆನ್ನಾಗಿ ಲ್ಯಾಶಸ್ನ ಕೋಟ್ ಮಾಡ್ತಾ ಇದ್ದೇನೆ. ನಾನು ಫಾಲ್ಸಿಸ್ ಯೂಸ್ ಮಾಡೋದಿಲ್ಲ, ಸೊ ನಾನು ಮಸ್ಕಾರ ಯೂಸ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಇಲ್ಲಿ ಮಾಸಿಂದ ಲಿಪ್ ಲೈನರ್ನ ಯೂಸ್ ಮಾಡ್ತೇನೆ. ಇದು ಪ್ಲಮ್ ಶೇಡಲ್ಲಿ ಬರ್ತದೆ. ಇದರಿಂದ ಲಿಪ್ನ ಔಟ್ಲೈನ್ ಮಾಡ್ತಾ ಇದ್ದೇನೆ, ಯಾಕಂದರೆ ನಾನು ಲಿಪ್ಸ್ಟಿಕ್ ಆಲ್ಮೋಸ್ಟ್ ಸೇಮ್ ಕಲರಲ್ಲಿ ಇರೋದ್ರಿಂದ ಸೇಮ್ ಕಲರ್ ಲಿಪ್ ಲೈನರ್ನೇ ಯೂಸ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ರೂಲರ್ ಅನ್ನೋ ಶೇಡ್, ಇದು ಮೇಬ್ಲಿನ್ ಅದೇನು ಇಂಕ್, ನನಗೆ ಮರ್ತೋಗಿದೆ ಲಿಪ್ಸ್ಟಿಕ್ ನೇಮ್, ಬಟ್ ಯಾವುದಕ್ಕೂ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಒಳ್ಳೆ ಒಂದು ಪ್ಲಮ್ ಶೇಡ್, ಇದು ಮಾವ್ ಶೇಡ್, ತುಂಬ ಚೆನ್ನಾಗಿ ಕಾಣಿಸ್ತದೆ ಮೀಡಿಯಮ್ ಸ್ಕಿನ್ ಟೋನ್ಗೆಲ್ಲ. ಇದು ನನ್ನ ಫೈನಲ್ ಲುಕ್. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಮೇಕಪ್ ಹಾಗೆ ಇವತ್ತಿನ ಕಲರ್ ಥೀಮ್ ಅಂದರೆ ಅದು ಗ್ರೀನ್, ಹಾಗೆ ಪಿಂಕ್ ಕಾಂಬಿನೇಷನಲ್ಲಿರೋದ್ರಿಂದ ನಾನು ಈ ಐ ಲುಕ್ನ ಮ್ಯಾಚ್ ಮಾಡಿದ್ದು, ಆಯಿತಾ. ಐ ಮೇಕಪ್ನ ಸ್ಯಾರಿಗೆ ತುಂಬ ಕಾಂಪ್ಲಿಮೆಂಟ್ ಮಾಡ್ತಿದ್ದೆ, ಕಾಂಟ್ರಾಸ್ಟ್ ಕಲರ್ಸ್ ಯಾವಾಗಲೂ. ಹಾಗೆ ಹೈಲೈಟರ್ ನಾನು ಅಪ್ಲೈ ಮಾಡಲಿಕ್ಕೆ ಮರ್ತು ಹೋಗಿದ್ದೆ, ಅದು ನೆನಪಾಯಿತು. ಸೊ ಅದನ್ನು ಒಂದು ಫಿನಿಶ್ ಆಫ್ ಮಾಡುವ, ಹೈಲೈಟರ್ ಅಪ್ಲೈ ಮಾಡಿ ಅಂತ ಬೆರಳ ಹೆಲ್ಪಿಂದ ನಾನು ಸ್ವಿಸ್ ಬ್ಯೂಟಿ ಪ್ಯಾಲೆಟಿಂದ ಹೈಲೈಟರ್ ಅಪ್ಲೈ ಮಾಡಿದೆ. ನೆಕ್ಸ್ಟ್ ಸೇಮ್ ಫೇಸಸ್ ಕ್ಯಾನಡಾ ಸೆಟ್ಟಿಂಗ್ ಸ್ಪ್ರೇನ ಫುಲ್ ಫೇಸ್ಗೆ ನಾನು ಸ್ಪ್ರೇ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಒಂದು ಬ್ಯೂಟಿ ಬ್ಲೆಂಡರ್ ಹೆಲ್ಪಿಂದ ಇದನ್ನು ಡ್ಯಾಬ್ ಮಾಡಿದ್ರೆ ಕ್ಲೀನಾಗಿ ನಿಮ್ಮ ಮೇಕಪ್ ಸ್ವಲ್ಪ ಹೊತ್ತಿಗೆ ಲಾಕ್ ಆಗ್ತದೆ, ಅಂದರೆ 4 to 5 hours ಆಲ್ಮೋಸ್ಟ್ ಆರಾಮಾಗಿ ಲಾಕ್ ಆಗ್ತದೆ. ಇದು ನನ್ನ ಇವತ್ತಿನ ಮೇಕಪ್ ಲುಕ್. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.